ಜೆಡಿಎಸ್ ಮಾಡ್ತಾ ಇರುವಂತಹ ಪ್ರತಿಭಟನೆ ಯಾವ ಪುರುಷಾರ್ಥಕ್ಕೆ? ಸಂತ್ರಸ್ತೆಯರ ನೋವಿಗೆ ಧನಿಯಾಗಿಲ್ಲ, ಒಂದು ಸಾಂತ್ವನ ಹೇಳಿಲ್ಲ, ಆದರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಯಾವ ಪುರುಷಾರ್ಥಕ್ಕೆ ಅಂತ. ಸಂತ್ರಸ್ತ ಮಹಿಳೆಯರಲ್ಲಿ ಜೆಡಿಎಸ್ನವರು ಕೂಡ ಇದ್ದಾರೆ, ಆದರೆ ಇವರು ಅವ್ರಿಗೆ ಸಾಂತ್ವನ ಹೇಳೋದು ಬಿಟ್ಟು ಅವ್ರ ಪರವಾಗಿ ಹೋರಾಡೋದು ಬಿಟ್ಟು ಪ್ರತಿಭಟಿಸ್ತಾ ಇದ್ದಾರೆ ಅಂತ ಮದ್ದೂರು ಶಾಸಕ ಕದಲೂರು ಉದಯ್ ಕೆಂಡಾಮಂಡಲರಾಗಿದ್ದಾರೆ ಜೆಡಿಎಸ್ ವಿರುದ್ಧ. ಯಾವ ಘನ ಕಾರ್ಯಾರ್ಥ ಮಾಡ್ತಾ ಇದ್ದಾರೆ ಅಂತ ಈ ಪ್ರೊಟೆಸ್ಟ್. ಇವ್ರ ಮನೆ ಹೆಣ್ಮಕ್ಳಾಗಿದ್ದಿದ್ರೆ ಈ ರೀತಿ ಮಾಡ್ತಾ ಇದ್ರ ಅಂತ ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಆದರೆ ಇತ್ತೀಚೆಗೆ ಜೆಡಿಎಸ್ ಪಕ್ಷದವರು ಸ್ಟ್ರೈಕ್ ಮಾಡ್ತೀವಿ ಅಂತ ಎಲ್ಲ ತಾಲೂಕುಗಳಲ್ಲೂ ಸ್ಟ್ರೈಕ್ ಮಾಡ್ತಿದ್ದಾರೆ. ಆದರೆ ಯಾವ ಪುರುಷಾರ್ಥಕ್ಕೆ ಈ ಸ್ಟ್ರೈಕನ್ನು ಮಾಡ್ತಾವ್ರೆ, ಯಾವ ಘನಕಾರ್ಯ ಅವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಯಾವ್ದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು. ಇವತ್ತು ಯಾರಾದರೂ ಜೆ ಡಿ ಎಸ್ ಪಕ್ಷದಿಂದ ಭಾಳಷ್ಟು ಜನ ಹೆಣ್ಮಕ್ಳು ಮರ್ಯಾದೆ ಇವತ್ತು ರೋಡಲ್ಲಿ ಹರಾಜಾಗ್ತಿದೆ. ಅವ್ರ ಕುಟುಂಬಕ್ಕೆ ಹೋಗಿ ಯಾರಾದರೂ ಕ್ಷಮೆ ಕೇಳಿದಾರ? ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾರು ಹೋರಾಟ ಮಾಡೋರ? ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥದ್ದು ಅಥವಾ ಬೇರೆ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಅದನ್ನು ಮಾನವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದಾರ? ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಯಾರು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿದಾರ? ಇವ್ರ ಮನೆ ಹೆಣ್ಮಕ್ಳೇ ಆಗಿದ್ದರೆ ಇವ್ರು ಏನು ಮಾಡ್ತಾಯಿದ್ರು ಆ ಜಾಗದಲ್ಲಿ? ಬಹುಶಃ ಭಾಳಷ್ಟು ಜನ ಜೆ ಡಿ ಎಸ್ ಕುಟುಂಬದ ಹೆಣ್ಮಕ್ಳು ಕೂಡ ಇದರಲ್ಲಿ ಭಾಗಿ ಇದ್ದಾರೆ. ಯಾಕೆಂದರೆ ನಾನು ಕೇಳ್ಪಟ್ಟೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಇನ್ನಿತರ ಮುಖಂಡರುಗಳ ಹೆಣ್ಮಕ್ಳುಗಳು ಕೂಡ ಇದ್ದಾರೆ ಅನ್ನೋದು. ಆದರೆ ಯಾವ ನೈತಿಕತೆ ಇಟ್ಕೊಂಡು ಇವರು ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದನ್ನು ಫಸ್ಟು ಸ್ಪಷ್ಟಪಡಿಸ್ಬೇಕು. ಸರ್ಕಾರ ಏನು, ಇದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ? ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡವ್ರ? ಯಾರು ವಿಡಿಯೋ ಮಾಡಿರೋದು ಇದು? ಪ್ರಜ್ವಲ್ ರೇವಣ್ಣ ಯಾರು? ಯಾರು ಒಂದು ಅಡ್ರೆಸ್ ಏನು ಇದೆಯಾ? ಪ್ರಜ್ವಲ್ ರೇವಣ್ಣಗೆ ವೈಯಕ್ತಿಕವಾದ ಅಡ್ರೆಸ್ ಇದೆಯಾ? ವೈಯಕ್ತಿಕವಾದ ಏನಾದರೂ ಸ್ಥಾನ ಇದೆಯಾ? ಜೆ ಡಿ ಎಸ್ನ ಸಂಸದ. ಜೆ ಡಿ ಎಸ್ ಯಾವ ಪಕ್ಷ? ಯಾರ ಪಕ್ಷ ಇವತ್ತು? ಒಂದು ಕುಟುಂಬದ ಪಕ್ಷ, ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ. ಅದಕ್ಕೆ ಉದಾಹರಣೆ ಬೇಕಾ? ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ. ಇವತ್ತು 23 ಸೀಟ ಕುಟುಂಬದವರೇ ಇವತ್ತು ಸ್ಪರ್ಧೆಯನ್ನು ಮಾಡ್ಕೊಂಡವ್ರೆ. ಯಾರಾದರೂ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಟಿಕೆಟ್ ಕೊಟ್ರ? ಇವತ್ತು ಒಂದು ಕುಟುಂಬದ ಪಕ್ಷ, ಇದು ಒಂದು ಕುಟುಂಬಕ್ಕೆ ಸೇರಿದಂಥ ವಿಚಾರ. ಈಗ ಅದನ್ನು ಆ ಕುಟುಂಬದವರು ಅದನ್ನು ಸರಿಪಡಿಸ್ಕೋಬೇಕಿತ್ತು. ಮಾನವೀಯತೆ ದೃಷ್ಟಿಯಿಂದ ಹೆಣ್ಮಕ್ಳದ ಮಾನ ಮರ್ಯಾದೆ ಹೋಗೋದು ಇದನ್ನು ಕಾಪಾಡೋಕ್ಕೋಸ್ಕರ ಇವರು ನೇರವಾಗಿ ಕ್ಷಮೆ ಕೇಳಿ ತಪ್ಪಾಗಿದೆ, ಇದಾಗಬಾರ್ದಿತ್ತು, ಅದಾಚೂರ್ಯ ಅನ್ನೋದ್ರ ಬಗ್ಗೆ ಕ್ಷಮೆ ಕೇಳಿ ಜನರ ಮುಂದೆ ಅವರ ದೊಡ್ಡತನವನ್ನು ಇವತ್ತು ಪ್ರದರ್ಶನವನ್ನು ಮಾಡಬೇಕಿತ್ತು. ಆದರೆ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದೇನು? ಇಲ್ಲಿ ಕಾರ್ಯಕರ್ತರನ್ನ ಎತ್ಕಟ್ಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು, ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡೋದು, ಬರೀ ಜೀವನದ್ದಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ. ಇವತ್ತು ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಏನು ಸಾಚನ? ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳ ವಯಸ್ಸಿನ ಹೆಣ್ಮಗಳನ್ನ ಪುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.